ಬೆಂಗಳೂರಿನಲ್ಲಿ ಸಂಭವಿಸಿರುವಂತಹ ಅಗ್ನಿ ಅವಘಡಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ಶೇಷಾದ್ರಿಪುರದ ಪೊಲೀಸ್ ಗ್ರೌಂಡ್ನಲ್ಲಿ ಘಟನೆ ಆಗಿದೆ. ಪ್ರಮುಖವಾಗಿ ಪೊಲೀಸರು ಸೀಸ್ ಮಾಡಿ ತಂದಿದ್ದ 50ಕ್ಕೂ ಹೆಚ್ಚು ವಾಹನಗಳು ಸುಟ್ಟು ಭಸ್ಮವಾಗಿದೆ. 5 ಕಾರು, 5 ಆಟೋ, 50ಕ್ಕೂ ಹೆಚ್ಚು ಬೈಕ್ಗಳೆಲ್ಲ ಸುಟ್ಟು ಕರಕಲಾಗಿದೆ. ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಅಲ್ಲಿ ಬೆಂಕಿಯ ಕೆನ್ನಾಲಿಗೆ ಆ ಪ್ರದೇಶದಲ್ಲಿ ಚಾಚಿದೆ ಅಂತ. ಮತ್ತೆ ತಹಬದಿಗೆ ಪರಿಸ್ಥಿತಿಯನ್ನು ತರೋದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ಬೆಂಕಿಯನ್ನು ಕಂಪ್ಲೀಟ್ ಆಗಿ ನಂದಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊತ್ಕೊಳ್ಳೋದಕ್ಕೆ ಏನು ಕಾರಣ ಅನ್ನೋದರ ಡೀಟೇಲ್ಸ್ ಕೂಡ ನಮಗೆ ಸಿಗಬೇಕಾಗಿದೆ. ಬಿಕಾಸ್ ಅದು ಓಪನ್ ಸ್ಪೇಸ್ನಲ್ಲಿ ಇಷ್ಟು ದೊಡ್ಡ ಅವಘಡ ಆಗುತ್ತೆ ಅಂದಾಗ ಪ್ರಶ್ನೆ ಬರುತ್ತಲ್ವಾ, ಯಾರದ್ದು ಕೆಲಸದಿಂದ ಹೀಗಾಗಿದೆ ಅಂತ. ಇನ್ನೊಂದು ಕಡೆಗೆ ನೀವು ದಟ್ಟ ಹೋಗಿ ಆ ಪ್ರದೇಶದಲ್ಲಿ ಹೇಗೆ ಆವರಿಸಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಗ್ನಿ ಅನಾಹುತದ ಬೆಳಕನ್ನ ಈ ದಟ್ಟ ಹೊಗೆ ಕೂಡ ಇನ್ನಷ್ಟು ಚೆಲ್ತಾ ಇದೆ, ಇನ್ನಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಮತ್ತು ಆಲ್ಮೋಸ್ಟ್ ಬೆಂಗಳೂರಿನ ಹೃದಯ ಭಾಗಕ್ಕೆ ಹತ್ತಿರ ಇರುವಂತಹ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಬೆಂಕಿ ತಹಬದಿಗೆ ತರೋದು ಮೊದಲ ಆದ್ಯತೆ. ಬಟ್ ಇಷ್ಟು ದೊಡ್ಡ ಓಪನ್ ಸ್ಪೇಸಲ್ಲಿ ಇಷ್ಟು ದೊಡ್ಡ ಅನಾಹುತ ಹೇಗಾಯಿತು ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. 50ಕ್ಕೂ ಹೆಚ್ಚು ವಾಹನಗಳು ಭಸ್ಮ ಆಗಿರೋದಂತೆ. ಕಾರಣ ಏನು, ಯಾರಿಂದ ಆಯಿತು, ಹೇಗಾಯಿತು, ಎಷ್ಟೊತ್ತಿಗಾಯಿತು ಅನ್ನೋದರ ಮಾಹಿತಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಮುಂದೆ ನಾವು ಇಡ್ತೀವಿ. ಬೆಂಕಿಯ ಕೆನ್ನಾಲಿಗೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಬೆಂಕಿ ತಹಬದಿಗೆ ತರೋದಕ್ಕೆ ನಿರಂತರವಾಗಿ ಪ್ರಯತ್ನವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ತಂಡೋಪತಂಡವಾಗಿ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ತನಕ ಕಂಟ್ರೋಲಿಗೆ ಸಿಕ್ಕಿಲ್ಲ. ಶೇಷಾದ್ರಿಪುರದ ಸಮೀಪ ಇರುವಂತಹ ಪೊಲೀಸ್ ಗ್ರೌಂಡ್ ಅಂದ್ರೆ ಜಕರಾಯನ ಕೆರೆ ಗ್ರೌಂಡ್ನಲ್ಲಿ ಆಗಿರುವಂತಹ ಘಟನೆ ಇದು. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಎಷ್ಟೊತ್ತಿಗಾಗಿತ್ತು ಈ ಅನಾಹುತ, ಏನ್ ಕಾರಣ, ಯಾವ್ದಾದ್ರು ಕಿಡಿಗೇಡಿಗಳ ಕೃತ್ಯನ ಇದು? ಬಿಕಾಸ್ ದೃಶ್ಯ ನೋಡ್ತಾ ಇದ್ರೆ ಬಹಳ ಓಪನ್ ಸ್ಪೇಸ್ ಇದ್ದಂಗಿದೆ. ಓಪನ್ ಸ್ಪೇಸ್ ನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಅಂದ್ರೆ ಪ್ರಶ್ನೆ ಬರುತ್ತಲ್ವಾ? ಮಮತಾ, ಖಂಡಿತವಾಗೂ ಪ್ರಶ್ನೆ ಬಂದೇ ಬರುತ್ತೆ. ಓಪನ್ ಸ್ಪೇಸ್ ಅಲ್ಲಿ ಬೆಂಕಿ ಕಾಣಿಸ್ಕೊಳ್ಳೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಗೊತ್ತಾಗಿಲ್ಲ. ಆದ್ರೆ ಮೇಲ್ನೋಟಕ್ಕೆ ಯಾರಾದ್ರೂ ಸಿಗರೇಟ್ ಅಥವಾ ಬಿಡಿ ಸೇದಿ ಏನಾದರೂ ಹಾಕಿ ಹೋಗಿದ್ರೆ ಅನ್ನೋದ್ರ ಬಗ್ಗೆ ಒಂದು ಸಂಶಯ ಇರುವಂಥದ್ದು. ಆದರೆ ಬೆಂಕಿ ಮಾತ್ರ ಜಾಸ್ತಿ ಆಗಿರುವಂಥದ್ದು. ಈ ಕಾರಣದಿಂದ ಈಗಾಗಲೇ ನಾವು 50 ಬೈಕ್ಗಳು ಅಂತ ಹೇಳ್ತಾ ಇದ್ವಿ, ಆ ಸಂಖ್ಯೆ ಜಾಸ್ತಿ ಆಗಿದೆ. ಎಲ್ಲ ಬೈಕ್ಗಳು, ಕಾರುಗಳು ಮತ್ತೆ ಆಟೋಗಳು ಸುಟ್ಟು ಭಸ್ಮ ಆಗಿರುವಂತಹ ಚಿತ್ರಣ ನಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಆ ಪೊಲೀಸರು ಸೀಸ್ ಮಾಡಿದಂಥ ವಾಹನಗಳನ್ನ ಈ ಒಂದು ಜಕರಾಯನ ಕೆರೆ ಗ್ರೌಂಡ್ಗೆ ತಂದು ನಿಲ್ಲಿಸಿದಂಥ ವೇಳೆಯಲ್ಲಿ ಇವತ್ತು ಈ ಒಂದು ಘಟನೆ ಆಗಿ ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆಯಲ್ಲೇ ಈ ಗ್ರೌಂಡ್ ಸಂಪೂರ್ಣವಾಗಿ ಬೆಂಕಿಯ ಕೆನ್ನಾಲಿಗೆ ಜಾಸ್ತಿ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ 2 ಅಗ್ನಿಶಾಮಕ ದಳದ ಸಿಬ್ಬಂದಿ ಈಗ ಬೆಂಕಿ ನಂದಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇಲ್ಲಿ ಆಗ್ತಾ ಇರುವಂತ ಅನಾಹುತ ತುಂಬಾ ಜಾಸ್ತಿ ಆಗಿರುವಂಥದ್ದು. ಇಲ್ಲಿ ಸೀಸ್ ಮಾಡಿ ತಂದಿದ್ದಂತ ವಾಹನಗಳು ಏನಿದ್ವು ಅವೆಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿದೆ. ಜೊತೆಗೆ ಈ ಬೆಂಕಿ ಕಾಣಿಸ್ಕೊಳ್ಳೋದಕ್ಕೆ ಇನ್ನೊಂದು ಕಾರಣ ಅಂತಂದ್ರೆ ಸೀಸ್ ಮಾಡಿದಂಥ ವಾಹನಗಳಲ್ಲಿದ್ದಂಥ ಪೆಟ್ರೋಲು ಇರುವಂಥ ವೆಹಿಕಲ್ಗಳು ಸ್ಫೋಟ ಆಗ್ತಾ ಇರ್ತಕ್ಕದ್ದು ಆ ರೀತಿಯಾಗಿ ಆಗ್ತಾ ಇದೆ. ಕಾರು ಕೂಡ ಸುಟ್ಟು ಹೋಗ್ತಾ ಇರುವಂಥ ದೃಶ್ಯಾವಳಿ ಗಮನಿಸ್ತಾ ಇದೆ. ಇನ್ನೂ ಕೂಡ ಬೆಂಕಿ ಹತೋಟಿಗೆ ಬಂದಿಲ್ಲ. ಈ ಪ್ರಮಾಣದಲ್ಲಿ ಬೆಂಕಿ ಜಾಸ್ತಿ ಆಗ್ಲಿಕ್ಕೆ ಕಾರಣ ಅಂತಂದ್ರೆ ಇದೊಂದು ಗ್ರೌಂಡು, ಜೊತೆಗೆ ಗಿಡ ಗಂಟೆಗಳು ಜಾಸ್ತಿ ಬೆಳ್ಕೊಂಡಿದ್ವು. ಗಿಡ ಗಂಟೆ ಜಾಸ್ತಿ ಬೆಳ್ಕೊಂಡಿದ್ದ ಕಾರಣಕ್ಕೋಸ್ಕರ ಬೆಂಕಿ ಬೇಗ ಪಸರಿಸೋದಕ್ಕೆ ಜಾಸ್ತಿ ಆಯಿತು. ಆ ಕಾರಣದಿಂದ ಈಗ ಬೆಂಕಿಯ ಕೆನ್ನಾಲಿಗೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಸುಮಾರು ದ್ವಿಚಕ್ರ ವಾಹನಗಳು ಸುಟ್ಟು ಭಸ್ಮ ಆಗಿದ್ದಾವೆ. 10ಕ್ಕೂ ಹೆಚ್ಚು ಕಾರುಗಳು ಕೂಡ ಸುಟ್ಟು ಭಸ್ಮ ಆಗಿರುವಂಥದ್ದು, ಆಟೋಗಳು ಕೂಡ ಸುಟ್ಟು ಭಸ್ಮ ಆಗಿದೆ. ಈ ಒಂದು ಖಾಲಿ ಗ್ರೌಂಡ್ ನಲ್ಲಿ ಗಿಡಗೆಟ್ಟೆ ಬೆಳ್ಕೊಂಡಿತ್ತು, ಮತ್ತೆ ಹುಲ್ಲುಗಾವಲಿದ್ದಂಥ ಕಾರಣಕ್ಕೋಸ್ಕರ ಅದು ಕೂಡ ಬೆಂಕಿ ಜಾಸ್ತಿ ಹಬ್ಬಿರುವಂಥದ್ದು. ಹಬ್ಬಿರೋ ಪರಿಣಾಮದಿಂದಾಗಿ ನೋಡಬಹುದಾಗಿದೆ ದೃಶ್ಯಾವಳಿಗಳಲ್ಲಿ. ಇವೆಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿರುವೆಲ್ಲವೂ ಕೂಡ ಬೈಕ್ಗಳೇ. ಯಾರದ್ದು ಏನು ಅಂದ್ರೆ ಪೊಲೀಸರು ಸೀಸ್ ಮಾಡಿದಂಥ ವೆಹಿಕಲ್ಗಳನ್ನು ಮತ್ತೆ ವಾಪಸ್ ಕೊಡಬೇಕಾಗಿದ್ದತೆ. ಅಂತಹ ಸಂದರ್ಭದಲ್ಲಿ ಎಲ್ಲ ಬೈಕ್ಗಳು ಕೂಡ ಸುಟ್ಟೋಗಿರ್ತಕ್ಕಂಥದ್ದು. ಜೊತೆಗೆ ಬೆಂಕಿಯನ್ನು ಕೂಡ ಆರಿಸೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಈಗಾಗಲೇ 2 ಅಗ್ನಿಶಾಮಕ ದಳದ ವೆಹಿಕಲ್ಗಳು ಸ್ಥಳಕ್ಕೆ ಬಂದಿರುವಂಥದ್ದು. ಬೆಂಕಿಯನ್ನು ನಂದಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಂಕಿ ಒಂದು ಕಡೆ ಆದರೆ
ಇಲ್ಲಿ ದಟ್ಟ ಹೊಗೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಆ ವೆಹಿಕಲ್ಗಳು ಸುಟ್ಟು ಭಸ್ಮ ಆಗೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಬೆಂಕಿಯ ಹೊಗೆ ಈ ಒಂದು ವಾತಾವರಣಕ್ಕೆ ಹಬ್ತಾ ಇದೆ. ಆ ರೀತಿಯಾಗಿ ಬೆಂಕಿ ಸೃಷ್ಟಿ ಆಗ್ತಾ ಇರುವಂಥದ್ದು, ವೆಹಿಕಲ್ಗಳು ಸುಟ್ಟು ಭಸ್ಮ ಆಗಿದೆ. ಇದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡಬೇಕಾಗುತ್ತೆ. ಶ್ರೀರಾಮ್ಪುರ ಪೊಲೀಸ್ ಠಾಣೆ ಪೊಲೀಸರು ಕೂಡ ಈ ಒಂದು ಸ್ಥಳಕ್ಕೆ ಈ ಒಂದು ವೆಹಿಕಲ್ಗಳನ್ನು ತಂದು ನಿಲ್ಲಿಸಿದ್ದಂಥ ವೆಹಿಕಲ್ಗಳು ಈ ಪ್ರಮಾಣದಲ್ಲಿ ಸುಟ್ಟು ಭಸ್ಮ ಆಗಿದೆ. ನೂರಾರು ದ್ವಿಚಕ್ರ ವಾಹನಗಳು ಸುಟ್ಟಿದ್ದಾವೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಷ್ಟು ಸುಟ್ಟಿದ್ದಾವೆ, ಈ ಘಟನೆಗೆ ಕಾರಣ ಯಾರು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗಬೇಕಾಗುತ್ತೆ. ಓಪನ್ ಸ್ಪೇಸ್ ಅಲ್ಲಿ ಒಳಗಡೆ ಬರ್ಲಿಕ್ಕೂ ಕೂಡ ಸಾರ್ವಜನಿಕರು ಬರ್ಲಿಕ್ಕೂ ಕೂಡ ಅವಕಾಶ ಇತ್ತು. ಯಾರಾದ್ರೂ ಕಿಡಿಗೇಡಿಗಳು ಬಂದು ಈ ರೀತಿಯಾಗಿ ಬೆಂಕಿಯನ್ನ ಹಚ್ಚಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅನುಮಾನಗಳು ವ್ಯಕ್ತ ಆಗ್ತಾ ಇದ್ದಾವೆ. ಸುಮಾರು 100ಕ್ಕೂ ಹೆಚ್ಚು ಬೈಕ್ಗಳು ಸುಟ್ಟು ಭಸ್ಮ ಆಗಿದೆ. ಬೆಂಕಿಯನ್ನ ನಿಯಂತ್ರಣಕ್ಕೆ ಈಗ ಮುಂದಾಗಿರುವಂತದ್ದು ಮಮತಾ. ಓಕೆ.